ಅದು ಸೌದಿಗೆ ಕೊಂಡೋಗಿದ್ದಾರೆ, ಒಮಾನಿಗೆ ಕೊಂಡೋಗಿದ್ದಾರೆ, ದುಬೈ ಅವರು ಕೊಂಡೋಗಿದ್ದಾರೆ. ಎಲ್ಲ ಬೇಕಾದವರು ನಮ್ದೆಲ್ಲ ಬಂದು ಅದು ಮೊದಲೇ ಬುಕ್ ಮಾಡ್ತಾರೆ. ಗಟ್ಟಿಯಾಗೂ ಇದೆ ಮತ್ತೆ ತುಂಬ ಜೇನು ತರ ತಿಂದಾಗ ನೋಡಿ ಇಲ್ಲಿ ಮಜಾ ಇರೋದು. ಅದಕ್ಕೆ ನಿಮ್ಮ ಹೆಸರನ್ನೇ ಇಟ್ಟಿರೋದು ಬಹಳ ಖುಷಿ ಆಯ್ತು ನನಗೆ, ನವನವೀನ ಅಂತ. ಅದು ನಮ್ಮ ರಾಜೇಶ್ ಪೈ ಅವರು, ಅವರೇ ಎಲ್ಲ ಸೇರಿ ಅದರಲ್ಲಿ ಎಲ್ಲ ಹಿಂದೆ ಎಲ್ಲ ಇದ್ದಾರೆ. ನಮ್ಮ ವೇಗಸ್ ಮತ್ತೆ ಅವರು ಸರ್ವೇಶಿ ಎಲ್ಲ ಇದ್ದಾರೆ. ಹೌದು, ಎಲ್ಲ ಇದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ಹಣ್ಣಿನ ರಾಜ ಮಾವು, ಅಂದರೆ ಹಲಸಿನ ಹಣ್ಣನ್ನು ಇಷ್ಟಪಡೋರು ನಾವು. ಹಾಗಾಗಿ ನಾನು ಬೆಂಗಳೂರಿಂದ ಬ್ರಹ್ಮಾವರಕ್ಕೆ ಇವತ್ತು ಬರೋಂಗಾಯಿತು. ಇಲ್ಲಿ ಹಲಸಿನ ಹಣ್ಣಿನ ಮೇಳ ನಡೀತಾ ಇದೆ. ಈ ಹಲಸಿನ ಹಣ್ಣಿನ ಮೇಳದಲ್ಲಿ ಒಂದು ಸ್ಪೆಷಲ್ ಆದಂಥ ಒಂದು ತಳಿಯನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಜನಗಳಿಗೆ ಅದನ್ನು ಹಣ್ಣನ್ನು ಕಟ್ ಮಾಡುವ ಮೂಲಕ ಮತ್ತು ಗಿಡವನ್ನು ಕೂಡ ಜನರಿಗೆ ಅರ್ಪಿಸುವ ಮೂಲಕ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಲಿದೆ ಇವತ್ತು. ಅದರ ಹೆಸರು ಬಂದ್ಬಿಟ್ಟು ನವನವೀನ ಅಂತ. ಅದರ ಹಣ್ಣಿನ ಸ್ವೀಟ್ನೆಸ್ಗೆ ತುಂಬ ಜನ ಮಾರು ಹೋಗಿ ಇದನ್ನು ಜನಗಳಿಗೆ ಕೊಟ್ಟು ನೀವು ಈ ಹಣ್ಣನ್ನು ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು, ಗಿಡಗಳನ್ನು ಕೂಡ ಸ್ಪ್ರೆಡ್ ಮಾಡಬೇಕು ಅನ್ನೋ ಒಂದು ಒತ್ತಾಯದ ಮೇರೆಗೆ ಇವತ್ತು ಆ ಒಂದು ಇನಾಗ್ರೇಷನ್ ನಡೀತಾ ಇದೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಹಲಸಿನ ಹಣ್ಣಿನ ವಿಶೇಷ ನೋಡಿ, ಇದಕ್ಕೆ ಅಂತಲೇ ಒಂದು ವೇದಿಕೆ ಸಜ್ಜುಗೊಳಿಸಿದ್ದಾರೆ. ಮತ್ತು ನೋಡಿ ಎಷ್ಟೊಂದು ಗೆಸ್ಟ್ಗಳಿದ್ದಾರೆ ಇಲ್ಲಿ. ಮಸಾಲಾ ಚಾಯ್ ಮೀಡಿಯಾ ಕಡೆಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಹಣ್ಣಿನ ಉದ್ಘಾಟನೆಗೆ. ಮತ್ತು ಅದರ ಜೊತೆಗೆ ಗಿಡವನ್ನು ಕೂಡ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂತಹ ಡಾಕ್ಟರ್ ಹಲಸಿನ ತಳಿ, ಈ ಒಂದು ತಳಿ ಬಹಳ ಅತಿ ಹೆಚ್ಚು ಸ್ವೀಟನ್ನು ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ. ಮಾರಾಟ ಮಾಡಲಿದ್ದಾರೆ. ಇದು ನೋಡಿ, ಇಲ್ಲಿ ಸಾವಿರಾರು ಮಂದಿ ಸೇರಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕೃಷಿ ತಜ್ಞರು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಕೂಡ ಇದ್ದಾರೆ. ಅವರೆಲ್ಲರನ್ನು ಒಟ್ಟುಗೂಡಿಸಿ ಈ ಒಂದು ಸ್ಪೆಷಲ್ ಆದಂಥ ತಳಿಯನ್ನು ಜನತೆಗೆ ನೀಡುವಲ್ಲಿ ಇವಾಗ ನಮ್ಮ ಸುರೇಶ್ ಅವರು ಈ ಒಂದು ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಚಿತ್ರದುರ್ಗ ನರ್ಸರಿ ಕಡೆಯಿಂದ. ನೋಡಿ ಇಲ್ಲಿ ಮಜಾ ಇರೋದು ಅಲ್ಲ. ಹೈಬ್ರಿಡ್ಸ್ ದಪ್ಪ ಇದೆ, ಕೆಳಗೆ ಎರಡು ಕೊಡಿ ಕೊಡ್ತೇವೆ. ಹಬ್ಬ ಸಿಕ್ಕಾಪಟ್ಟೆ ಸಿಹಿ ಆಗಿದೆ ಸರ್. ಅದ್ಭುತವಾಗಿದೆ. ಹೌದು ಹೌದು, ಗಟ್ಟಿಯಾಗೂ ಇದೆ ಮತ್ತೆ ತುಂಬ ಜೇನು ತರ ತಿಂದಾಗ ಜೇನು ಲೇಪಿಸ್ಕೊಂಡು ತಿಂದಾಗ ಅನಿಸ್ತಾ ಇದೆ ಅಲ್ಲ. ಹೌದೌದು. ಮತ್ತೆ ಇದು ಸ್ವಲ್ಪ ಕಾಯಾಗಿದೆ, ಇನ್ನೂ ಹಣ್ಣಾಗಬೇಕಿತ್ತು ಅಂತ. ಅಂದರೆ ಉದ್ಘಾಟನೆ ಸ್ವಲ್ಪ ಮೆತ್ತಗಾಗಿ ಸರ್. ನೋಡಿ, ಅದರ ಜೊತೆಗೆ ಇಲ್ಲಿ ಸೇರಿದಂಥ ಜನರಿಗೂ ಕೂಡ ಅದು ತಿನ್ನುವ ಒಂದು ಯೋಗ ಇತ್ತು ಇವತ್ತು. ಈ ಒಂದು ವಿಶೇಷ ತಳಿಯನ್ನು ತಿಂದ ಮೇಲೆ ಒಂಥರ ಕಿವಿಯಲ್ಲೂ ಕೂಡ ಒಂದು ಸ್ವೀಟ್ನೆಸ್ಸು. ಈಗ ಜೇನುತುಪ್ಪವನ್ನು ತುಂಬ ತಿಂದರೆ ಹೇಗೆ ನಾಲಿಗೆಲ್ಲ ಫುಲ್ ಸಿಹಿ ಬರ್ತಾ ಆಗಿರುತ್ತೋ ಆ ರೀತಿ ಅನ್ನಿಸ್ತಾ ಇದೆ ನನಗೆ.
ಜನಕ್ಕೆ ಅಂದ್ರೆ ಈ ಸಪ್ಪೆ ಇದ್ರೆ ಈ ಹಲಸಿನ ಹಣ್ಣು ಹೌದು, ಅಷ್ಟು ಸೇರಲ್ಲ. ಇದಾಗೋದಿಲ್ಲ. ಹೌದು. ಇದೀಗ ಮುಳ್ಕ ನಮ್ಮ ಕಡೆ ಕರಾವಳಿ ಎಲ್ಲ ಮುಳ್ಕ ಅಂತ ಮಾಡ್ತಾರೆ. ಹೌದೌದು, ಸ್ವೀಟ್. ಅದಕ್ಕೆಲ್ಲ ಈಗ ಸಕ್ಕರೆ ಹಾಕೋದೇ ಬೇಡ, ಹೌದೌದು. ಸ್ವೀಟ್ ಇದ್ದೇ ಬೇಡ. ನಮ್ಮ ಕಡೆ ಜೇನರಿ ಅಂತ ಮಾಡ್ತಾರೆ, ಎಲ್ಲ ಸಕ್ಕರೆ ಪಾಕದಲ್ಲಿ ಅದೇ 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 ನಾವು ರುಬ್ಬಿ ಅದಕ್ಕೆ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಸಕ್ಕರೆ ಆಡ್ ಮಾಡ್ತಾರೆ. ಹೌದು. ಅಂದ್ರೆ ಈಗ ಸ್ವಲ್ಪ ಇದು ಬರ್ಲಿ ಅಂತ. ಹೌದು. ಅದಕ್ಕೆ ಇದು ಮಾಡೋದು ಬೇಡ, ಅಲ್ಲ? ಡೈರೆಕ್ಟ್ ಆಗಿ ನಾವು ಮಾಡ್ಬೋದು. ಖುಷಿ ಆಯ್ತು. ನಮ್ಮ ಹಲಸು ಮೇಳದಲ್ಲಿ ಒಂದು Special ಮಸಾಲ variety ಚಾಯ್ ಮೇಡ ಜೊತೆಗೆ ನಮ್ಮ ಚಿಗುರು ನರ್ಸರಿ ಒಂದು ಪ್ರಾರಂಭ ಚೆನ್ನಾಗಿದೆ. ಯಾಕಂದ್ರೆ ಹೊಸ ಹೊಸ ತಳಿಗಳು ಬರಬೇಕು. ಹೌದು, ಜನಗಳಿಗೆ ವಿಶೇಷವಾಗಿ ತಿನ್ನೋ ಒಂದು ಯೋಗ ಸಿಗಬೇಕು ಮತ್ತೆ ಮನೇಲಿ ಬೆಳೆಸುವಂಗೆ ಆಗಬೇಕು ಸ್ಪೆಷಲಿ. ಥ್ಯಾಂಕ್ ಯು. ಸರ್, ಇವಾಗ ಒಂದೇ ಸಲ ಡಿಮಾಂಡು ತುಂಬಾ ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಸುರೇಶ್ ಅವರೇ, ನಿಮ್ಮಲ್ಲಿ ಗಿಡಗಳನ್ನು ಮಾಡೋ ಕೆಪಾಸಿಟಿ ಇದೆ ಹೇಗೆ? ನಮ್ಮ ಗುರುಗಳು ಬಾಲ್ಪಿಲಾರ್ ಇದ್ದಾರಲ್ಲ, ಹಾ. ಗುರುಗಳೇ ಮಾತಾಡಿದ್ರು ಅವರು. ಬರ್ಲಿ. ಹಾ, ನಮಗೆ ನಮ್ಮ ಗುರುಗಳಿರುವ ಕಾರಣ ನಮ್ಗೆ ಒಂದು ನಿಮಿಷ. ಯಾವ ಟೆನ್ಷನ್ ಇಲ್ಲ. ಹಾ, ನಾನು ಮಾಡ್ತೇನೆ, ಅವರು ಮಾಡ್ತಾರೆ. ಇಬ್ರು ಗ್ರಾಫ್ಟಿಂಗ್ ಅಲ್ಲಿ ಎತ್ತದ ಇಲ್ಲ. ಇವರಿರುವಾಗ ನನಗೆ ಏನು ತಲೆಬಿಸಿಲ್ಲ. ಎಲ್ಲ ಅವರು ಎಷ್ಟು ಗಿಡ ಬೇಕಾದ್ರೂ ತಯಾರು ಮಾಡ್ತಾರೆ. ಎಷ್ಟು ಸಹ ಮಾಡಿಕೊಡ್ತಾರೆ. ಈಗ ರಾಜ್ಯದಾದ್ಯಂತ ಈಗ ಜನಗಳು ಕೇಳಿದ್ರೆ ನೀವು ಕೊಡೋಕ್ಕಾಗತ್ತಾ ಈ ಗಿಡ? ಖಂಡಿತ. ಈ ವರ್ಷದಿಂದಲೇ ಸ್ಟಾರ್ಟ್ ಆಗಿದೆಯಾ? ಮೊದಲೇ ಬುಕ್ ಮಾಡಬೇಕಾಗ್ತದೆ. ಮೊದಲೇ ಬುಕ್ ಮಾಡೋಕ್ಕಾಗತ್ತಲ್ಲ? ಓಕೆ. ಈ ಭಾಗದಲ್ಲಿ ಇಷ್ಟೊಂದು ಸಿಹಿ ಆದಂಥ ಹಲಸನ್ನು ನಾನು ಕೂಡ ಎಲ್ಲೂ ತಿಂದಿಲ್ಲ, ಯಾರು ಜನರು ಕೂಡ ಮಾಡಿರಲಿಲ್ಲ ಬಹುಶಃ. ಅಂತ ಒಂದು ಸ್ಪೆಷಲ್ ಆದ ಹಣ್ಣನ್ನು ಬೆಳೆದಂಥವರೇ ಇದ್ದಾರೆ ನಮ್ಮ ಎದುರಿಗೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅಂತನಾ? ಈಗ ಈ ಒಂದು ತಳಿಯ ವಿಶೇಷವನ್ನು ನೀವು ಮೊದಲೇ ಗೊತ್ತಿತ್ತಾ? ಎಲ್ಲಿಂದ ತಂದ್ರೆ ಹೇಗೆ ಸಿಕ್ತು ನಿಮಗೆ? ಇದು ಮೊದಲಾಗಿ ನಮ್ಮ ಭಾವ ಅವರು ನಟ್ಟಿದ್ದು, ಅವರಿಗೆ ಎಲ್ಲಿಂದ ಸಿಗುತ್ತೆ ಅಂತ ಅದು ಅವರು ಯಾರ ಕೊಟ್ಟಿದ್ದಾರೆ ಅದನ್ನು ಬೆಳೆದಿದ್ದಾರೆ. ಇದು ಸಾಧಾರಣವಾಗಿ ಎಲ್ಲರೂ ಇದನ್ನು ತಗೊಂಡು ಹೋದವರೆಲ್ಲ ಪ್ರತಿ ಸಲ ಅದರ ಬಗ್ಗೆ ಒಂದು ಬುಕ್ಕಿಂಗ್ ಮಾಡಿದ ರೀತಿಯಲ್ಲಿ ಯಾವಾಗಲೂ ಅದರ ಬಗ್ಗೆ ವಿಚಾರಣೆ ಮಾಡ್ತಾ ಪ್ರತಿ ವರ್ಷನೂ ಕೊಂಡೋಗ್ತಾ ಇದ್ದು. ನಾವೇ ಇದರ ಬಗ್ಗೆ ಸೇಲ್ಸನ್ನು ಏನು ಮಾಡಲಿಲ್ಲ, ಬಟ್ ನಾವು ಎಲ್ಲರಿಗೆ ಇದನ್ನಂತೆ ಅದು ಮೊದಲೇ ಬುಕ್ ಮಾಡಿಕೊಂಡು ಬೇಕಾದಷ್ಟು ಕೊಂಡೋಗ್ತಾ ಇದ್ರು. ಅದು ಇವಾಗ ನಮ್ಮ ರಾಜೇಶ್ ಪೈ ಅವರು ಅದನ್ನು ಯಾವಾಗಲೂ ನೋಡ್ತಾರೆ, ಇದನ್ನು ನಾವು ಎಲ್ಲರಿಗೂ ಒಂದು ಸಿಗುವ ಹಾಗೆ ಮಾಡಬೇಕು ಇದನ್ನು ಅಂತ ಹೇಳಿ ಸಂಪೂರ್ಣ ಮುತುವರ್ಜಿ ಅದನ್ನು ಅವರೇ ತಗೊಂಡದ್ದು. ಅವರು ಅದರ ಹಿಂದೆ ಬಿದ್ದು ಇಲ್ಲಿಯವರೆಗೆ ಬಂದು ತಲುಪಿಸಿದ್ದಾರೆ. ಇದು ಸ್ವಲ್ಪ ಅನ್ಸೀಸನ್ನಲ್ಲಿ ಕೂಡ ಬರ್ತದೆ. ಜನವರಿ ಫೆಬ್ರವರಿಯಲ್ಲಿ ಒಮ್ಮೆ ಬರ್ತದೆ, ಮತ್ತು ಅಲ್ಲಿಂದ ಪುನಃ ಒಮ್ಮೆ ಸ್ವಲ್ಪ ಸ್ಟಾಪ್ ಕೊಡ್ತದೆ, ಪುನಃ ಏಪ್ರಿಲ್ ಮೇಯಲ್ಲಿ ಪುನಃ ಹಣ್ಣಾಗ್ತದೆ. ಸಾಮಾನ್ಯ ನಾವು ಟ್ವೈಸ್ ಬೇರಿಂಗ್ ಅಂತ ಹೇಳ್ಬೋದು. ಟ್ವೈಸ್ ಬೇರಿಂಗ್ ಹೇಳ್ಬೋದು. ಮತ್ತು ಮರದಲ್ಲಿ ತುಂಬ ಕಾಯಿ ಬಿಡ್ತದೆ. ಹಾಗೆ ಕಾಯಿ ಬಿಟ್ಟರೆ ಕಾಯಿಗೆ ಆ ಶೇಪ್ ಬರುವುದಿಲ್ಲ. ಸ್ವಲ್ಪ ತಿನ್ನಿಂಗ್ ಮಾಡಿ ಒಂದು ತೊಟ್ಟಲ್ಲಿ ಒಂದನ್ನೇ ಬಿಟ್ಟು ಒಂದು ಲೆಕ್ಕದ ಹೆಚ್ಚು ಹಣ್ಣು ಬಿಡಬಾರ್ದು. ಹಾಗೆ ಮಾಡಿದರೆ ಒಳ್ಳೆಯ ಥಿಕ್ನೆಸ್ ಬರ್ತದೆ, ಒಳ್ಳೆಯ ಕಲರ್ ಬರ್ತದೆ, ಮತ್ತು ಸ್ವೀಟ್ ಕೂಡ ಜಾಸ್ತಿ ಬರ್ತದೆ. ಸ್ವೀಟ್ ಕೂಡ ತುಂಬ ಜಾಸ್ತಿ ಬರ್ತದೆ. 40 TSS ಬರ್ತದೆ. ಸುರಿನ ಹಣ್ಣು ಎಲ್ಲ 40 TSS ಬರ್ತಿತ್ತು. ಈಗ ಕೊನೆ ಸ್ವೀಟ್ ಕಮ್ಮಿ ಬರ್ತಾ ಬಂತು. ಅದಕ್ಕೆ ಆ ಮರದ ಕೆಪಾಸಿಟಿ ಮುಗಿಯಿತು. ನನಗೆ ಹಸಿರಣ್ಣೆ ಹೇಳಿದ್ರೆ ಭಾರಿ ಇಷ್ಟ. ಅದಕ್ಕೆ ಸುಮಾರು ಒಂದು ವೆರೈಟಿ ಎಲ್ಲ ನೋಡ್ಲಿಕ್ಕೆ ಬಂದಿದ್ದೇನೆ. ಆಗ ತಿನ್ನೋದು ಒಳ್ಳೆ ಉಂಟು. ಕೆಲವು ಕಡೆದೆಲ್ಲ ತಿಂತಾ ಇದ್ದೇನೆ, ಆದರೆ ಅಷ್ಟು ಟೇಸ್ಟು ಈ ಮಳೆಗಾಲದ ಸ್ವಲ್ಪ ಮಳೆ ಬಿದ್ದ ಕೂಡಲೇ ಅದು ಟೇಸ್ಟ್ ಸ್ವಲ್ಪ ಚಪ್ಪೆಯಾಗಿ ಬಿಡ್ತದೆ. ಅದರಿಂದ ಒಳ್ಳೆ ಟೇಸ್ಟಲ್ಲಿ ಉಂಟು. ಇದೊಂದು 2-3 ನೋಡಿದೆ, ಗಮ್ಲೆಸ್ ಅಂತ ನೋಡಿದೆ. ಅದಷ್ಟು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಷ್ಟು ಒಳ್ಳೆ ಉಂಟು, ಸಂಪತ್ತು ಒಳ್ಳೆ ಉಂಟು. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜಿ ರಾಜೇಶ್ ಪೈ ಅಂತ. ಓಕೆ. ಇವರ ಪರಿಚಯ ಎಷ್ಟೋ ಮಂದಿಗೆ ಇರ್ಬೋದು. ಆ್ಯಕ್ಚುಲಿ ಇವರ ಮನೆಯನ್ನು ಅಷ್ಟು ದೊಡ್ಡ ಬಿಲ್ಡಿಂಗನ್ನು ಕಂಪ್ಲೀಟ್ ಆಗಿ ಹೇಗಿದೆಯೋ ಹಾಗೆ ಶಿಫ್ಟ್ ಮಾಡಿದ್ದ ಒಂದು ವಿಡಿಯೋವನ್ನು ನಾವು ನೋಡಿದ್ವಿ. ಅದು ನಿಮ್ಮ ಮನೆಯೇ ಅಲ್ವಾ? ಬಿಲ್ಡಿಂಗ್ ನಮ್ಮದು. ಹೌದಾ? ಬಿಲ್ಡಿಂಗ್. ಸೂಪರ್. ಈಗ ಈ ಒಂದು ಸ್ಪೆಷಲ್ ಆದಂಥ ಒಂದು ಹಲಸಿನ ಹಣ್ಣು ತಿಂದವಲ್ಲ ನಾವು, ಇಷ್ಟೊಂದು ಸ್ವೀಟ್ ಆಗಿರುವಂಥದ್ದು, ಇದರ ಬಗ್ಗೆ ನಿಮ್ಮ ಅನುಭವ ಏನು? ನಮ್ಮ ಕರ್ನಾಟಕದಲ್ಲಿ ಅತಿ ಸ್ವಾದಿಷ್ಟವಾದ ಭಾರಿ ರುಚಿಯ ತಿಂದು 1/4 ಗಂಟೆ 20 ನಿಮಿಷ ಆ ರುಚಿ ಬಾಯಲ್ಲಿ ಇರುತ್ತೆ. ಅದೇ ವಿಶೇಷ. ಇದನ್ನ ಈ ತರದ ಹಣ್ಣು ನೀವು ಮೊದಲೆಲ್ಲ ತಿಂದಿದ್ರ ಅಥವಾ ಬೇರೆ? ಎಲ್ಲಿಯೂ ತಿನ್ನಲಿಲ್ಲ ನಾವು, ಎಲ್ಲಿಯೂ ತಿನ್ನಲಿಲ್ಲ. ನೀವು ಅಂದ್ರೆ ಈ ಹಲಸಿನ ಹಿಂದೆ ಬಿದ್ದು ತುಂಬಾ ಇಷ್ಟಪಡೋರು ಅಂತ ಕೇಳಿದೆ ನಾನು. ಹೌದು. ಇದರಲ್ಲಿ ನಾನು ತುಂಬಾ ಹಲಸಿನ ಗಿಡವನ್ನು ಸಂರಕ್ಷಣೆ ಮಾಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಇದೊಂದು ಸಿಕ್ಕಿದೆ ನಮ್ಮ ಫ್ರೆಂಡ್ ನವೀನ್ ಅವರ ಮನೆಯಲ್ಲಿ. ಅದು ಎಲ್ಲ ಊರಿನ ಎಲ್ಲ ನಮ್ಮ ರಾಜ್ಯದ ಜನರಿಗೆ ಪರಿಚಯವಾಗಿ ಅದನ್ನು ಎಲ್ಲ ಅದರ ರುಚಿಯನ್ನು ಸವಿಯಬೇಕಾಗಿ ನಮ್ಮ ಇದು ಒಂದು ಉದ್ದೇಶ. ಅದು ಇವತ್ತು ಉದ್ಘಾಟನೆ ಆಯಿತು. ನವನವೀನ ಅಂತ ಹೆಸರಿಟ್ಟಿದ್ದೇವೆ. ಆಗಲಿ, ಈ ನವನವೀನ ಎಲ್ಲ ಕಡೆ ಪಸರಿಸಲಿ, ಮತ್ತೆ ಇದರ ಒಂದು ಸಿಹಿ ಎಲ್ರಿಗೂ ತಿನ್ನೋ ಒಂದು ಯೋಗ ಸಿಗಲಿ. ಸರ್, ಇದರ ತೋಳೆ ಉಳಿದ ತೋಳೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಏನಾದರೂ ಇದೆಯಾ? ಇದು ನೋಡುವಾಗ ತುಂಬ ದಪ್ಪ ಇದೆ ತೋಳೆ. ತೋಳೆ ತುಂಬ ದಪ್ಪ ಇದೆ. ಹಾಗಾಗಿ
ಕಮರ್ಷಿಯಲ್ ಆಗಿ ಮಾರಲಿಕ್ಕೆ ಸ್ವಲ್ಪ ಒಳ್ಳೆ ರೇಟ್ ಸಿಗ್ತದೆ ಒಳ್ಳೆ ದಪ್ಪ ಇದ್ದಾಗ ಹಾಂ 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 ಹಾಗೆ. ಅದರ ಜೊತೆಗೆ ನೀವು ಈಗ ಹಣ್ಣಿನ ಸೈಜು ಮತ್ತು ಮೇಣದ ಬಗ್ಗೆ ಹೇಗೆ ನಾರ್ಮಲ್ ಮೇಣೆ ತುಂಬ ಉಂಟು ಇದು. ಸ್ವಲ್ಪ ಜಾಸ್ತಿ ಉಂಟಲ್ಲ ಜಾಸ್ತಿ ಮೇಣ ಜಾಸ್ತಿ ಉಂಟು. ಹಾಂ ಹಾಂ ಅದರ್ವೈಸ್ ಕಾಯೆಲ್ಲ ಒಂದು ನಾರ್ಮಲ್ ಸೈಜಾ ಒಂದು ಅದೇ ಶೇಪು ಸ್ವಲ್ಪ ಅನ್ಶೇಪ್ ಆಗಿದೆ ಅಂದರೆ ಅದು ಜಾಸ್ತಿ ಹಿಡಿದ ಕಾರಣ ಒಂದೊಂದು ತೊಟ್ಟಲ್ಲಿ ಒಂದೊಂದು ಬಿಡಬೇಕಿತ್ತು ಅವರು ಏನು ಬಿಟ್ಬಿಟ್ಟಿದ್ದಾರೆ ಗಿಡದಲ್ಲಿ ಎಷ್ಟಿದೆ ಅಷ್ಟು ಹಾಕಿದ್ದಾರೆ. ಹಾಗೆ ಮಾಡಿದ್ರೆ ಇನ್ನು ಸ್ವಲ್ಪ ಒಳ್ಳೇದಾಗ್ತಿತ್ತು. ಇನ್ನು ನೆಕ್ಸ್ಟ್ ನಾವು ಕಸಿ ಗಿಡದಲ್ಲಿ ಹಣ್ಣು ಬರುವಾಗ ನಾವು ಹಾಗೆ ಮಾಡಬೇಕು ಹೇಳಿ ಉಂಟು. ಹಾಗೆ ಅಂದ್ಕೊಂಡಿದ್ದೀರಲ್ಲ. ಮತ್ತು ಸ್ವೀಟ್ನೆಸ್ ಬಗ್ಗೆ ಮತ್ತೊಮ್ಮೆ ಹೇಳ್ಬಿಡಿ. ಸ್ವೀಟ್ನೆಸ್ಸು ಬೇರೆದ ಕಂಪೇರ್ ಮಾಡಿದಾಗ ತುಂಬ ಒಳ್ಳೆಯದುಂಟು. ಅದೇ ರೀತಿ ನಮ್ಮದು ಬೇರೆ ಹಲಸು ಇದೆ, ಆದರೆ ಇದು ತುಂಬ ಸಿಹಿ ಉಂಟು. ಅದೇ ಸ್ವಲ್ಪ ಮೊದಲು ಕಟ್ ಮಾಡಿದರೆ, ಒಂದು ದಿವಸ ಮೊದಲು ಕಟ್ ಮಾಡಿದರೆ ಅದು ತೋಳೆ ಹಳದಿ ಇರ್ತದೆ. ಆಗ ಅದು ಇನ್ನೂ ಇದಿರ್ತದೆ, ಹುಳಿಸಿ ಇರ್ತದೆ. ಅದು ತಿನ್ನಲಿಕ್ಕೆ ನನಗೆ ಅದು ತುಂಬ ಇಷ್ಟ ಆಗ್ತದೆ. ಇದು ಜಾಸ್ತಿ ಹಣ್ಣಾದ ಕೂಡಲೇ ಆರೆಂಜ್ ಶೇಪ್ ಬರ್ತದೆ, ಆರೆಂಜ್ ಬಣ್ಣ ಬರ್ತದೆ. ಅವಾಗ ಓನ್ಲಿ ಸಿಹಿ ಮಾತ್ರ ಇರುತ್ತೆ, ಆಗ ಸ್ವೀಟ್ ಇರ್ತದೆ, ಒಳ್ಳೆ ಸಿಹಿ. ಈಗ IIHR ಇಂದ ಕೂಡ ಇದರ ಹಲಸಿನ ಸೈಂಟಿಸ್ಟ್ ಬಂದಿದ್ದಾರೆ, ಮರ ನೋಡಿದ್ದಾರೆ, ಇದನ್ನು ಐಡೆಂಟಿಫೈ ಮಾಡಿದ್ದಾರೆ, ಹಣ್ಣು ತಗೊಂಡೋಗಿದ್ದಾರೆ. ಇದನ್ನು ಒಂದು ರೈತರ ವೆರೈಟಿ ಅಂತ ಹೇಳಿ, ಕಸ್ಟರ್ಡೇನಿಯಾ ಫಾರ್ಮರ್ ಅಂತ ಹೇಳಿ ಅದನ್ನು ಮಾಡುವಂತ ಸಹ ಹೇಳಿದ್ದಾರೆ. ಅದು ಅವರಿಗೆ ಕೂಡ ಒಳ್ಳೆಯದಾಗಿದೆ. ಅವರು ಇನ್ನೀಗ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂತ ಸಹ ಹೇಳಿದ್ದಾರೆ. ಈ ಸಲ ಸಹ ಮೊನ್ನೆ ಒಂದು 3-4 ಪಾರ್ಟಿ ಕೊಂಡೋಗಿದ್ದಾರೆ. ಯಾವ್ಯಾವ ದೇಶಕ್ಕೆ? ಅದು ಸೌದಿಗೆ ಕೊಂಡೋಗಿದ್ದಾರೆ, ಒಮಾನಿಗೆ ಕೊಂಡೋಗಿದ್ದಾರೆ, ದುಬೈ ಅವರು ಕೊಂಡೋಗಿದ್ದಾರೆ. ಎಲ್ಲ ಬೇಕಾದವರು ನಮ್ದೆಲ್ಲ ಬಂದು ಅದು ಮೊದಲೇ ಬುಕ್ ಮಾಡ್ತಾರೆ. ಹೌದು, ಅದಕ್ಕೆ ನಿಮ್ಮ ಹೆಸರನ್ನೇ ಇಟ್ಟಿರೋದು ಬಹಳ ಖುಷಿ ಆಯ್ತು ನನಗೆ, ನವನವೀನ ಅಂತ. ಅದು ನಮ್ಮ ರಾಜೇಶ್ ಪೈ ಅವರು, ಅವರೇ ಎಲ್ಲ ಸೇರಿ ಅದರಲ್ಲಿ ಎಲ್ಲ ಹಿಂದೆ ಎಲ್ಲ ಇದ್ದಾರೆ. ನಮ್ಮ ವೇಗಸ್ ಮತ್ತೆ ಅವರು ಸರ್ವೇಶಿ ಎಲ್ಲ ಇದ್ದಾರೆ. ಹೌದು, ಎಲ್ಲ ಇದ್ದಾರೆ. ಆದ್ರೆ ಅದನ್ನ ಸಂರಕ್ಷಿಸಿ ಇಷ್ಟು ವರ್ಷ ನೀವು ಮತ್ತೆ ಬೇರೆಯವರಿಗೆ ಕೊಡೋ ಒಂದು ಗುಣ ಇದೆಯಲ್ಲ, ಅದು ಬಹಳ ಇಷ್ಟ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಒಳ್ಳೇದಾಗಲಿ. ನಿಮಗೂ ಒಳ್ಳೆಯದು.